ಫಸ್ಟ್ ಟೈಮ್ ಲೈಫ್ ಅಲ್ಲಿ ನಾನು ಹೊಡೆದಿದ್ದು ದೊಡ್ಡ ಗಾಡಿ ಅಂದ್ರೆ ಇದೆ. ಅಲ್ಲೇ ಸಿಂಹ ಇದು ಸಿಂಹ ಯಾವ್ದು? ಇಲ್ಲಿ ಸಿಂಹ. ಸಿಂಹ ಇದು ಅದು ಲೆಜೆಂಡ್, ಅದು ಅಲ್ಟ್ರಾ ಲೆಜೆಂಡ್. ಶ್ರಮಜೀವಿಗಳು. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಇವೆಲ್ಲ ಶ್ರಮ ಪಟ್ಟಿದ್ವು. ಇದು 16 ನಿಮ್ಗೆ ನಾವೊಂದು 13 ಅದೆಲ್ಲ ಇದು ಇಂಪಾರ್ಟೆಂಟ್. 18 ಈ ಬಾಡಿ ನೋಡಿ ಇಲ್ಲಿ 18 ವರ್ಷ ಏಜ್ ಬಾಡಿ ಇದು. 18 ವರ್ಷಕ್ಕೆ ಈ ಲೆವೆಲ್ ಬೆಳೆದಿರೋದು ಇವೆಲ್ಲ ಓನರು. ಮಗು ಇದ್ದಂಗೆ. ಅಲ್ಲ ಗುರು, ಬರ್ಡೇ ದಿವಸ ಕೆಲ್ಸಕ್ಕೆ ಬಂದಿದ್ಯಾ? ಏನು ಮಾಡಂಗಿಲ್ಲ. ಯಾಕೆ ನಿಮ್ಮ ಅಪ್ಪ ರಜಾ ಹಾಕಿ ಅಂತ ಹೇಳಿಲ್ವಾ? ರಜಾ ಪಜಾ ಇಲ್ಲ. ದುಡಿಮೆ ಗುರು, ಎಲ್ಲಾರು ಬಂದು ಕೇಕ್ ಕಟ್ ಮಾಡ್ಸಿ ಇಷ್ಟೇ ಕೇಕ್ ಇಟ್ಟವ್ರೆ ಗುರು. ನಾನ್ ಬರ್ತಾ ಇದೀನಿ ಅಂತ ರೆಸ್ಪೆಕ್ಟೇ ಇಲ್ಲ ಗುರು. ಬರಗಂಟ ಫುಲ್ ಅನ್ರೆಸ್ಪೆಕ್ಟ್. ಹೇಳಿಲ್ಲ ಒಂದೇ ಬರ್ಡೇ ಎಲ್ಲ ಕೇಕ್ ತಿನ್ಬಿಟ್ರೆ ಅದು ಕರ್ದಿದ್ಯಾ? ಬುಲೋರದಲ್ಲಿ ಐತಿ, ತಿನ್ಬಿಟ್ಟಿ ಹಾಕಿದ್ರ ಎಲ್ಲ ನೀವೇ. ಒಳ್ಳೆ ನಾಯಿ ಕಚ್ಚಾಡ್ದ ಕಚ್ಚಾಕಿದ್ರ ಅದ. ಯಾರು ಕೆರ್ದಾಕಿರೋದ್ ನಾಯಿ ತರ? ಹುಚ್ಚ ನಾಯಿ ತರ ಕಚ್ಚಾಕಿರೋದ್ಯಾರು? ಮೇಗಡೆ ಈಟಿಗೆ ಮೇಗಡೆ ಕ್ರೀಮ್ ಎಲ್ಲ ನಾಯಿ ಕೆರ್ದಂಗ್ ಕೆರ್ದಾಕಿದ್ರ ಮುಂದೆ ಬರ್ಡೇ. ಯಾರೋ ಕೆರ್ದಾಕಿರೋದದು ನೋಡ್ರಿ ಗುರು. ಒಳ್ಳೆ ನಾಯಿ ಪರಿತಾವಲ್ಲ ಹಂಗ್ ಪರ್ದಾಕ್ಬಿಟ್ಟವ್ರೆ ಕೇಕ. ಇಲ್ಲೋಡಿ ಇಲ್ಲಿ ತಾತ, ಅಲ್ಲಿ ನಿಮ್ ನಿಲಿಗೆ ತಾಕ ಬಂದ್ಬಿಟ್ರೆ ಐಸ್ ಕ್ರೀಮ್ ಕೊಡ್ಸಕ್ಕೆ. ಏನೇನೈತ್ ತಾತ? ಶಾವ್ಗೆ ತೆಗಿರಿ. ಚಿಕ್ಕ ವಯಸ್ಸಲ್ಲೆಲ್ಲ ತಿಂದಿದ್ ಗ್ಯಾಪ್ ನಾವ್ ಸಖತ್ತಾಗಿರುತ್ತದು. ಮುಂದೆ ತುದಿಲಿ ಶಾವ್ಗೆ ಇರುತ್ತೆ. ದೇ ತಾತ ಶಾವ್ಗೆ ಅದು. ಥ್ಯಾಂಕ್ ಯು ತಾತ. ಅಷ್ಟ್ ದೂರದಿಂದ 2 ಕಿಲೋಮೀಟರ್ ಗಂಟೆ ಇಲ್ಲಿ ಗಂಟೆ ಹುಡುಕ ಬಂದ್ ನಮಗೆ ಕೊಡ್ತಾ ಇದ್ರ. ಈ ವಯಸ್ಸಲ್ಲೂ ಸ್ವಂತ ದುಡಿಮೇಲೆ ಬದುಕ್ಬೇಕು ಅನ್ನೋದು ತಾತಂದು ಆಸೆ. ನೋಡಿ, ನಾ ಈ ವಯಸ್ಸಲ್ಲೇ ಸೋಂಬೇರಿತನ ಮಾಡ್ತಾ ಇದ್ದೀನಿ. ಈ ವಯಸ್ಸಲ್ಲಿ ನೋಡಿ ಚೆನ್ನಾಗಿದೆ. ತಿಂತೀನಿ ಐಸ್ ಕ್ರೀಮು. ಚಾಲಕರೇ ನೋಡಿ, ತಾತ ಐಸ್ ಕ್ರೀಮ್ ತಂದಿದ್ದಾರೆ, ತಿಂತೀರಾ? ಶಾವ್ಗೆ ದುಡ್ಡು ಕೊಡೋಗಲ್ಲಿ ಹೇಳಿದೀನಿ ಕೊಡಕ್ಕೆ. ಯಾರಿಗೆ? ಎಲ್ಲ ಪೇ ಮಾಡಿದ್ದೀನಲ್ಲ. ಚಿಕ್ಕ ವಯಸ್ಸಲ್ಲಿ ಈ ಶಾವ್ಗೆ ಐಸ್ ಕ್ರೀಮ್ ಅಂತ ಬರ್ತಾ ಇತ್ತು. ಇವತ್ತು ಸಿಕ್ಕಿದೆ, ತಿಂತಾ ಇದ್ದೀನಿ. ಯಾರ್ಯಾರು ತಿಂದಿದ್ರ ಚಿಕ್ಕ ವಯಸ್ಸಲ್ಲಿ ಕಮೆಂಟ್ ಮಾಡಿ ನೋಡ. ನಿಮ್ಗೆಲ್ಲ ಮಾನ ಮರ್ಯಾದೆ ಇಲ್ವಾ? ನಿನಗೆ ಮಾನ ಮರ್ಯಾದೆ ಐತಾ? ಬೈಕ್ ಯಾರ ಹತ್ರ ಕೇಳಿ ನಿನ್ಗೆ? ಅಲ್ಲಿ ನೋಡ್ ಒಳಗಡೆ ಐತೆ, ಬೇಕಾ? ಕೊಡ್ತೀನಿ ಬಾಯಿಲಿ ಹೇಳ್ತೀನಿ. ಸಿಕ್ಕಿದ್ ಬಾಯಿ ಕೊಡ್ತೀನಿ. ಇವನೊಬ್ಬ ಕಿತ್ತೋದವನು. ಇಲ್ಲ, ನಿನಗೆ ಮಾನ ಮರ್ಯಾದೆ ಇಲ್ವಾ? ಏನಂತ ಹೇಳಿದೆ ನಿನ್ಗಾಗ್ಲೇ? ಏನಂತ ಹೇಳಿದೆ? ಅವ್ರು ಬಂದ್ ಹತ್ರ ಬರ್ತಾನೆ ಅಂತ ಹೇಳ್ಬೇಕು ತಾನೆ. ಈಗ ಬೈಕ್ ಬುಕ್ ಮಾಡೋರು ಸರ್ ಯಾರು? ಈಗ ಸದ್ಯಕ್ಕೆ ಎಲ್ಲಾರು ಬಂದ್ಬಿಟ್ಟು ನಮ್ಮ ಊರಿನ ಯಾವ್ದು ಕೆರೆ ಅದ, ಸಾರಿ ಚಾನಲ್ ಅದ, ಶ್ರೀರಾಮ್ ದೇವ್ರ ಕಟ್ಟೆ ಅಲ್ಲಿಗೆ ಹೋಗ್ತಾ ಇದೀವಿ. ಜಸ್ಟ್ ಹಾಗೆ ಬಿಸಿಲು ಜಾಸ್ತಿ ಇರೋದಕ್ಕೆ ಸ್ವಿಮ್ಮಿಂಗ್ ಮಾಡೋಣ ಅಂತ. ಈ ಬಿಸಿಲು ಕಾಣಿಸ್ತಾರೆ, ಸ್ವಲ್ಪ ನೆರಳಾಗೈತೆ. ಮುಂಚೆ ಇಲ್ಲಿ ನೀರು ಬರ್ತಾ ಇತ್ತು, ಇವಾಗಿಲ್ಲ. ಇಲ್ಲ ಈಗೆಲ್ಲ ನೀರ್ ನಿಂತೋಗಿದೆ. ಇಂಥವ್ರು ಸವಾಸ ಮಾಡ್ಬಿಟ್ಟು ನಮ್ಮಂತ ಸವಾಸ ಅಲ್ಲ. ಅದು ಯಾವಾಗ ಬೇಕಾವಾಗ ಬಿಡ್ತಾರೆ, ನಾರ್ಮಲ್ ಆಗಿ ಆಫ್ ಮಾಡ್ತಾರೆ ಅಷ್ಟೇ. ಹೋಟೆಲ್ ನಾನು ಇಲ್ಲಿ ನೀರ್ ಇರೋದೇ ನೋಡಿಲ್ಲ ನಾನು. ಇಲ್ಲ, ಕೇಳಿ ಸಚಿನ್ ತುಂಬಾ ತಮ್ಮ ಅಂದ್ರೆ ಇವನು ಗುರು. ಮಜ್ಜಿಗೆಗೆ ಐಸ್ ಕ್ಯೂಬ್ ಹಾಕಿ ತಂಪಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾವನೆ. ಹಳ್ಳಿ ಸೈಡ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ನೋಡಿದ್ರ. ಮಜ್ಜಿಗೆ ಇಲ್ಲಿ ಇಟ್ಟಿದಾರೆ. ಅಲ್ಲೂ ಐತಾ? ಎಲ್ಲಿ? ಬೆಳಗ್ಗೆ ಕಡ್ದಿರೋದು ಮಜ್ಜಿಗೆ. ವಾವ್, ಚಂಬಿ ಮಾಡ್ಕೊತೀನಿ, ಎಲ್ಲರಿಗೂ ಬೇಕಲ್ಲ. ಒಳ್ಳೆ ಮಜ್ಜಿಗೆ ಕುಡೀರಿ, ತಂಪಾಗಿರಿ ಬಿಸಿಲಲ್ಲಿ. ಬೇರೆ ಬೇರೆ ತರ ಯಾವ್ದು ಜ್ಯೂಸ್ಗಳನ್ನ ಯಾವ್ದನ್ನು ಕುಡಿಯಕ್ ಹೋಗ್ಬೇಡಿ ಗುರು. 2 ದಿವಸದಿಂದ ಟೆನ್ಷನ್ ಆಗಿ ಫುಲ್ ಸಣ್ಣ ಆಗ್ಬಿಟ್ಟಿದೀನಿ. ಏನಂತೀರಾ? ಪಕ್ಕಾ ಬೈಕತ್ತಾ ಇರ್ತೀರಾ, ಯಾವ ಸಣ್ಣ ಆಗಿದ್ಯಾ ಬೋಳಿ ಮಗನೇ, ದಪ್ಪ ಆಗಿದ್ಯಾ ನೀನು ಅಂತ. ಏನಪ್ಪಾ ನಿಂದು ಪ್ರಾಬ್ಲಮ್? ಉಪ್ಪಿನ ಪುಡಿನಾ? ಹಾಕ್ ಮಾಡು, ಒಳ್ಳೆ ಮಜ್ಜಿಗೆ ಮಾಡು. ಗಾಡಿ ಓಡ್ಸು ಅಂದ್ರೆ ಪೋಲಿ ಹೊಡ್ಕೊಂಡು ಗಾಡಿ ಎಲ್ಲ ಹಾಕೊಂಡ್ ಗೊತ್ತಾ, ಅವ್ನು ಕಿತ್ತೋದವ್ನು. ಇಲ್ಲಡ್ರಿ ಇಲ್ಲಿ ಎಲ್ಲ ಗಾಡಿ ಎಲ್ಲೋ ಮಾದೇಶ್ವರಂ ಬೆಟ್ಟಕ್ಕೆ ಡ್ಯೂಟಿ ಮಾಡು ಅಂದ್ರೆ ಇಲ್ಲೇ ಪೋಲಿ ಹೊಡಿತಾ ಇದೀಯಾ? ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತೀಯ ಕಣ. ನಿಮ್ಮ ಅಪ್ಪ ಅಮ್ಮಂಗ ಒಳ್ಳೆ ಹೆಲ್ಪ್ ಮಾಡ್ತಾ ಇದೀಯಾ. ಇಲ್ಲೇ ಇದ್ಬಿಡತ್ತ, ಏನಕ್ ಬತ್ತೀಯಾ? ಇಲ್ಲೇ ಸೆಟ್ಲ್ ಆಯ್ತಿಯಾ? ನೋಡ್ರಪ್ಪ, ಅಂತ ಇಂತು ಹುಡ್ಗ ಗಾಡಿ ಹಾಕೊಂಡು ಊರಲ್ಲೇ ಸೆಟ್ಲು, ರೈತ ಆಗ್ಬಿಟ್ಟ ಅಂತ ಇಂತು.
ಗಾಡಿ ಏನಕ್ಕೆ? ರೈತರ ಮಗ ಇಷ್ಟೆಲ್ಲಾ ಪ್ರಾಪರ್ಟಿ ಇಟ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಬರ್ತಾನೆ. ಹಾ, ಒಳ್ಳೊಳ್ಳೆ ಮನೆಗಳು, ಹಳ್ಳಿದು ಒಳ್ಳೆ ಬೈಕ್. ಇವನ್ ತರ ದಿಲ್ದಾರ್ ಜೀವನ ನಾವ್ ಮಾಡಕ್ಕಾಗಲ್ಲ ಬೆಂಗಳೂರಲ್ಲಿ ಎಷ್ಟು ದುಡಿದ್ರು. ಶಿವ ಏನ್ ಮಾಡ್ತಾ ಇದೀಯ ಮರ ಇಲ್ಲಿ? ನೋಡ್ರಿ, 1 2 3 4 5 6 7 8 ಆ ಕಡೆ ಅಲ್ಲೋಡಿಯಲ್ಲಿ 9 10. ಹಾ, ಇದಕ್ಕಿಂತ ಬೇಕಾ? ನಿನಗಲ್ಲ ತಂದೆ, ಅವನಿಗೆ. ನೀನ್ ಯಾಕೆ ಬೆಚ್ಚ ಬೀಳ್ತಾ ಇದೀಯಾ? ಯಾರು? ನೀವ್ ಅಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ. ಅದಕ್ಕೆ ಕಾಲ್ ಮೊದ್ಲೇ ಎತ್ತದವ್ರೆ. ಯಾವ ಮಾಡಿದ್ರೆ ಒಂಚೂರು. ನಿಮ್ಮಮ್ಮ ಶಬ್ಬಾಷ್ ಅಣ್ಣ. ನಾನವನಲ್ಲ, ನಿನ್ನ ಹತ್ರಕ್ಕೂ ಬರಲ್ಲ, ನೀನು ನನ್ನ ಹತ್ರಕ್ ಬರಕ್ ಹೋಗ್ಬೇಡ. ನನಗೂ ನಿನ್ಗೂ ಯಾವ್ದು ದ್ವೇಷ ಇಲ್ಲ. ಇವನ್ಗೂ ನಂಗೂ ದ್ವೇಷ ಆಯ್ತಾ? ನೋಡಲ್ಲೇ, ನನ್ಗೂ ನಿನ್ಗೂ ದ್ವೇಷ ಇಲ್ಲ ಅಂದಿರ್ತಾನೆ. ಅಲ್ಲೇ ಇರೋ ಕಟಾಕವ್ರೆ, ಬರಲ್ಲ ಬಿಡು, ನಿನ್ ಗೊತ್ತು. ಬತ್ತೀಯಾ? ಬಾರೇ ತುಳಿಗಿಳಿ ಹಾಕುರು. ಆಮೇಲೆ ಇವ್ರು ಹಿಂದೆ ಗುರು ಎಲ್ಲೆಲ್ಲಿಂದನೋ ಗೊತ್ತಾಗ್ರು ಇವು. ಅಲ್ಲ ನೋಡಿದಿನ ಹಿಂದೆ ಮುಂದೆ ಎಲ್ಲಾ ಕಡೆನೂ ಗುದ್ದಾಕ್ ಬರ್ತಾವಪ್ಪ ಇವು. ಗೈಸ್, ನಿಮ್ಗೆ ಒಂದು ಹಣ್ಣು ತೋರಿಸ್ತೀನಿ. ಈ ಹಣ್ಣು 90s ಕಿಡ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರೂ ತಿಂದಿರ್ತೀರಾ. ಸ್ಕೂಲ್ಗೆಲ್ಲ ಹೋಗೋ ಟೈಮಲ್ಲಿ ಕದ್ದು ಮರ ಎಲ್ಲ ಹತ್ತಿ ತಿಂದಿದೀವಿ. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಮಿಸ್ ಆಗಿದ್ರೆ ಹೇಳ್ಕೊಂಡಲ್ಲ ಮಾಡ ಗೋವಿಂದ. ಜೋಪಾನ, ಮರ ಹತ್ಬೇಕಾರಲ್ಲ ಹಿಂಗ್ ನನ್ನಂಗ್ ಮಿಸ್ ಆದ್ರೆ ಕೆಳಗಡೆ ಪಾತಾಳದಲ್ಲಿ ಇರ್ತೀರ. ಯಾರು ಗೊತ್ತು ಕಮೆಂಟ್ ಹೊಡೀರಿ ನೋಡೋಣ. ಇದು ಬಂದು ನಮ್ಮ ಹಳೆಕೋಟೆ ಬೆಟ್ಟ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ಇರೋಂಥದ್ದು. ಇವತ್ತು ನಮ್ಮ ಡಾರ್ಲಿಂಗ್ಗೆ ದೃಷ್ಟಿ ಆಗಿದೆ ಅಂತ ನಾವು ಅವಳನ್ನ ಕರ್ಕೊಂಡ್ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದೀವಿ. ಇನ್ಸೂರೆನ್ಸ್ ಕ್ಲೈಮಿಗೆಲ್ಲ ಇದ್ ಮಾಡಿದೀನಿ, ಬಟ್ ಇನ್ನ ಯಾವ್ದು ಐಟಮ್ಸ್ಗಳು ಬಂದಿಲ್ಲ. ಪೂಜೆ ಮಾಡ್ಸಕ್ಕೆ ಅಂತ ಬಂದಿನಿ. ಯಾರ್ಯಾರು ನಮ್ ಸೈಡ್ ಅಲ್ಲಿ ಇದ್ದೀರಾ, ಯಾರ್ಯಾರು ಗೊತ್ತು ಹಳೆಕೋಟೆ ಬೆಟ್ಟ, ಇದ್ರ ಬಗ್ಗೆ ಒಂದು ಯೂಟ್ಯೂಬ್ ಅಲ್ಲಿ ಕೂಡ ಇದೆ, ನೋಡ್ಬೋದು.